ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಕ್ಷಾಬಂಧನದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದ್ವಿ. ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಇಷ್ಟವಾದರೆ ಒಂದು ಲೈಕ್ ನೀಡಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಅದೇ ರೀತಿ ಎಂಥ ಪ್ರಬಂಧ ವ್ಯಕ್ತಿ ಕಾಣಿಸ್ಲಿಕ್ಕೆ ಕಾಣ್ಬೇಡ, ಆ ಒಂದು ಪ್ರಬಂಧ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ಪ್ರಬಂಧ ನೋಡ್ತೋಣವಾ. ಇಲ್ಲಿ ಒಂದೊಂದಾಗಿ ನೋಡಿದರೆ, ಮೊದಲನೇ ಪಾಯಿಂಟ್ ನೋಡಿ, ರಕ್ಷಾಬಂಧನವು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಮತ್ತೊಮ್ಮೆ ನೋಡಿ, ರಕ್ಷಾಬಂಧನವು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಎರಡನೇ ಪಾಯಿಂಟ್, ಈ ಹಬ್ಬ ಸಹೋದರಿಯರ ಹಬ್ಬ. ಈ ಹಬ್ಬ ಸಹೋದರಿಯರ ಹಬ್ಬ. ಮೂರನೇ ಪಾಯಿಂಟ್, ಸಹೋದರಿ ತನ್ನ ಸಹೋದರನ ಮಣಿಕಟ್ಟಿನ ಮೇಲೆ ಕೈ ಮಣಿಕಟ್ಟು ಅಂದರೆ ನಾವು ವಾಚ್ ಕಟ್ಟಿರ್ತೀವಲ್ಲ ಅದು, ಓಕೆನಾ, ಮೇಲೆ ರಾಖಿಯನ್ನು ಕಟ್ಟಿ ಅವನು ಉತ್ತಮವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಮತ್ತೊಮ್ಮೆ ನೋಡಿ, ಸಹೋದರಿ ತನ್ನ ಸಹೋದರನ ಕೈ ಮಣಿಕಟ್ಟಿನ ಮೇಲೆ ರಾಖಿಯನ್ನು ಕಟ್ಟಿ ಅವನು ಉತ್ತಮವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ನಾಲ್ಕನೇ ಪಾಯಿಂಟ್, ಸಹೋದರನು ತನ್ನ ಸಹೋದರಿಯನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ. ಸಹೋದರನು ತನ್ನ ಸಹೋದರಿಯನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ. ಐದನೇ ಪಾಯಿಂಟ್, ಸಹೋದರನು ತನ್ನ ಸಹೋದರಿಗೆ ಪ್ರೀತಿಯಿಂದ ಉಡುಗೊರೆಯನ್ನು ನೀಡುತ್ತಾನೆ. ಓಕೆ, ಅದ ನಂತರ ಆರನೇ ಪಾಯಿಂಟ್, ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿಯನ್ನು ಸಂಕೇತಿಸುತ್ತದೆ. ಓಕೆ, ಏಳನೇ ಪಾಯಿಂಟ್, ಈ ದಿನವನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆ. ರಕ್ಷಾಬಂಧನವು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ. ರಕ್ಷಾಬಂಧನವು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ. ಒಂಬತ್ತನೇ ಪಾಯಿಂಟ್ ನೋಡಿ, ಈ ದಿನವನ್ನು ಪೂರ್ಣ ಸಂತೋಷದಿಂದ ಆಚರಿಸಲಾಗುತ್ತದೆ. ಓಕೆ, ಪೂರ್ಣ ಸಂತೋಷದಿಂದ ಆಚರಿಸಲಾಗುತ್ತದೆ. 10ನೇ ಪಾಯಿಂಟ್, ರಕ್ಷಾಬಂಧನವು ಒಗ್ಗಟ್ಟಿನ
ಹಬ್ಬವಾಗಿದೆ. ಓಕೆ, ರೈಟ್. ಹಾಗಾದರೆ ಈ ಮಾಹಿತಿ ಅಂತಕ್ಕಂಥ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.